ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಗುರುರಾಜ್ ಯರನಾಳ್ ಅವರು ಇನ್ನೊಂದು ಪ್ರಶ್ನೆ ಕೇಳಿರುವಂತದ್ದು, ಆತ್ಮನಿಗೆ ಲಿಂಗ ಇದೆಯೇ ಅಂತ. ಒಂದು, ಲಿಂಗವಿರುವುದು ಹೌದಾದರೆ ಭಾಗವತದಲ್ಲಿ ಹೇಳಿದ ಪುರಂಜನೋಪಾಖ್ಯಾನ ಕಥೆಯಲ್ಲಿ ಆ ಪುರಂಜನ ಅನ್ನುವಂತಹ ರಾಜ ತನ್ನ ಅಧಿಕಾರವನ್ನು ಕಳ್ಕೊಂಡ ನಂತರ ಅವನು ಊರಿನಿಂದ ಹೊರಗೆ ಬೀಳ್ತಾನೆ. ಅವನನ್ನ ಯವನರು ಕೊಂದು ಹಾಕ್ತಾರೆ. ಆ ಬಳಿಕ ಅವನು ಮತ್ತೆ ವಿದರ್ಭ ದೇಶದ ರಾಜನ ಮಗಳಾಗಿ ಹುಟ್ಟುತ್ತಾನೆ. ಈಗ ಅವನು ಮಗಳಾಗಿ ಹುಟ್ಟಿದ ಅಂದ್ರೆ ಹೆಣ್ಣಾದ ಅಂದ್ರೆ ಏನರ್ಥ ಅಂತ ಹೀಗೊಂದು ಪ್ರಶ್ನೆ ಕೇಳಿದ್ದಾರೆ. ಇದು ನಮಗೆ ಮಹಾಭಾರತದಲ್ಲೂ ಒಂದು ಬರುವ ಕಥೆಗೆ ಪೂರಕವಾಗಿ ಬಂದ ಕಥೆ, ಶಿಖಂಡಿನಿಯ ಕಥೆ ಮತ್ತು ಶಿಖಂಡಿಯ ಕಥೆ ಅಂತ ಅದನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವಿವರಿಸಿ ಹೇಳಿದ್ದಾರೆ. ಆತ್ಮಕ್ಕೆ ಲಿಂಗ ಇದೆ, ಯಾಕಂದ್ರೆ ತುಂಬಾ ಕಡೆ ಈ ವಿಷಯ ಬರುತ್ತೆ. ಮೋಕ್ಷದಲ್ಲಿಯೂ ಕೂಡ ಗಂಡು ಹೆಣ್ಣು ಇಬ್ಬರೂ ಕೂಡ ಸುಖವಾಗಿರ್ತಾರೆ ಅನ್ನುವ ಮಾತಿರುವುದರಿಂದ ಅದು ಮೋಕ್ಷಕ್ಕೆ ಹೋಗುವಾಗ ಹೆಣ್ಣು ಹೆಣ್ಣಾಗಿಯೇ ಹೋಗ್ತಾಳೆ, ಗಂಡು ಗಂಡಾಗಿಯೇ ಹೋಗ್ತಾನೆ ಅನ್ನೋದು ಅದು ಜೀವದ ಸ್ವಭಾವ. ಅದು ಹೊರಗಿನಿಂದ ಯಾರೋ ತಂದು ಕೊಡುವಂತದ್ದಲ್ಲ. ಹಾಗಾದ್ರೆ ಇಲ್ಲಿ ಒಬ್ಬ ಪುರಂಜನ ಅನ್ನುವಂತ ಒಬ್ಬ ಗಂಡು ಮುಂದೆ ಹೆಣ್ಣೆ ಯಾಕಾದ ಅನ್ನೋದನ್ನ ಕೃಷ್ಣ ಗೀತೆಯಲ್ಲಿ ಉತ್ತರ ಕೊಡುವಾಗ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಕೃಷ್ಣ ಕೊಟ್ಟ ಉತ್ತರದ ಹಾಗೆ, ಸಾಯುವ ಸಮಯದಲ್ಲಿ ಅವನು ಏನನ್ನ ಯೋಚಿಸ್ತಾ ತನ್ನ ಕೊನೆಯ ಕಾಲವನ್ನು ಕಳ್ಕೊಳ್ತಾನೋ ಮುಂದೆ ಅದಕ್ಕೆ ತಕ್ಕಂತೆ ಅವನ ಶರೀರ ನಿರ್ಮಾಣ ಆಗತ್ತೆ. ಅಂದ್ರೆ ಅದರಲ್ಲೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಅಲ್ಲಿ ಅವನಿಗೆ ಅರ್ಹವಾದ ಶರೀರವನ್ನ ಪಡೀತಾನೆ ಅಂತ. ಅವನು ದುಡ್ಡನ್ನು ಯೋಚನೆ ಮಾಡ್ತಾ ಇದ್ರೆ ದುಡ್ಡಾಗಿ ಹುಡ್ತಾನೆ ಅಂತ ಅರ್ಥ ಅಲ್ಲ. ದುಡ್ಡನ್ನು ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ದುಡ್ಡನ್ನ ಲೆಕ್ಕ ಮಾಡುವ ಅಥವಾ ದುಡ್ಡನ್ನೇ ಸಂಪಾದಿಸಿ ಅದೇ ಬದುಕು ಅಂತ ಅಂದುಕೊಳ್ಳುವ ಒಬ್ಬ ವ್ಯಾಪಾರಿಯಾಗಿಯೋ ಅಥವಾ ಅತ್ಯಂತ ಶ್ರೀಮಂತನಾಗಿಯೋ ಏನಾಗಿಯೋ ಹುಡ್ತಾನೆ. ಅಂದ್ರೆ ದುಡ್ಡಿಗೋಸ್ಕರ ಬದುಕುವವನಾಗಿ ಹುಡ್ತಾನೆ ಅಂತ ಅರ್ಥ. ಹಾಗ ಇಲ್ಲಿ ಏನಾಯ್ತು ಅಂದ್ರೆ ಪುರಂಜನ ತಾನು ಆ ಶರೀರದಿಂದ ಅಂದ್ರೆ ಆ ಮನೆಯಿಂದ ಹೊರಕ್ಕೆ ಬೀಳುವಾಗ ಯವನರೆಲ್ಲ ಅವನನ್ನು ಹೊಡೆದೋಡಿಸುವಾಗ ಅವನಿಗೆ ಕೊನೆಯ ಕ್ಷಣಕ್ಕೆ ನೆನಪಾದದ್ದು ತನ್ನ ಮಡದಿಯಾದಂತಹ ಆಕೆಯನ್ನ ಮುಂದೆ ಯಾರು ನೋಡಿಕೊಳ್ತಾರೆ ಅಂತ ಯೋಚಿಸ್ತಾ ಸತ್ತವನು. ಹಾಗಾಗಿ ಅವನಿಗೆ ಕೊನೆಯ ಕಾಲಕ್ಕೆ ನೆನಪಾದದ್ದೇನು ಅಂದ್ರೆ ತನ್ನ ಮಡದಿಯನ್ನ ಕಾಪಾಡೋರು ಯಾರು, ಇಲ್ಲಿ ತನಕ ನಾನು ಅವಳಿಗೆ ಜೊತೆಯಾಗಿ ಇದ್ದೆ, ಇನ್ನು ಮುಂದೆ ಅವಳಿಗೆ ಜೊತೆಯಾಗಿ ಯಾರಿರ್ತಾರೆ ಅಂತ ಯೋಚಿಸಿ ಸತ್ತ. ಹಾಗಾಗಿ ಅವನು ಮುಂದೆ ಒಂದು ಹೆಣ್ಣಿನ ಯೋಚನೆಯಲ್ಲೇ ಸತ್ತ, ಆದ್ರಿಂದಾಗಿ ಅವನು ಹೆಣ್ಣಾಗಿ ಹುಟ್ಟಿದ. ಇದೇ ಪ್ರಕರಣ ನಮ್ಗೆ ಇನ್ನೊಂದು ಇದೇ ರೀತಿ ಕಾಣುವಂಥದ್ದು. ಜಡಭರತ ಅಂದ್ರೆ ಮೊದಲು ರಾಜನಾಗಿ ಭರತ ಅವನು ಕಾಡಿಗೆ ಬಂದು ಸೇರಿ ಸಾಯುವ ಹೊತ್ತಿಗೆ ಜಿಂಕೆಯ ರಕ್ಷಣೆಗೋಸ್ಕರ ತಾನು ಅಷ್ಟು ದಿವಸ ಜೊತೆಯಾಗಿದ್ದವನು ತನ್ನ ಪ್ರಾಣ ಹೋಗುವ ಸಮಯದಲ್ಲಿ ಆ ಜಿಂಕೆಗೆ ಯಾರು ರಕ್ಷಕರು ಅಂತ ಯೋಚಿಸಿ ಸತ್ತ. ಹಾಗಾಗಿ ಅವನೊಂದು ಜಿಂಕೆಯಾಗಿ ಹುಟ್ಟಿದ. ಇದೇ ಪ್ರಕರಣದಂತೆ ಇಲ್ಲೂ ಕೂಡ ಅವನಿಗೆ ತನ್ನ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಸತ್ತ ಅನ್ನುವ ಕಾರಣಕ್ಕಾಗಿ ಮುಂದೆ ವಿದರ್ಭ ದೇಶದ ರಾಜಕುಮಾರಿಯಾಗಿ ಹುಡ್ತಾನೆ. ಅದರರ್ಥ ಶರೀರ ಹೆಣ್ಣಾಗಿ ಬಂದದ್ದಷ್ಟೇ ಹೊರತು ಆ ಜೀವ ಮತ್ತೆ ತನ್ನ ಸಾಧನೆ ಮುಗಿದ ಮೇಲೆ ಗಂಡಾಗಿ ಹೋಗ್ತಾನೆ. ಅಥವಾ ಒಂದು ಹೆಣ್ಣು ಕೆಲವೊಂದು ಸಂದರ್ಭದಲ್ಲಿ ಗಂಡಾಗಿ ಹುಟ್ಟಿದ್ರು ಕೂಡ ಮತ್ತೆ ವಾಪಸ್ಸು ಸಾಧನೆ ಮುಗಿದು ಮೂಲ ರೂಪಕ್ಕೆ ಹೋಗುವಾಗ ಹೆಣ್ಣಾಗಿಯೇ ಇರ್ತಾಳೆ ಅನ್ನೋದನ್ನ ಗಂಡು ಮತ್ತು ಹೆಣ್ಣು ಅನ್ನುವ ಲಿಂಗ ಅನ್ನೋದು ಅದು ಜೀವಕ್ಕೆ ಇರುವುದು ಹೊರತು ಶರೀರಕ್ಕಲ್ಲ, ಅಥವಾ ಹೊರಗಿನಿಂದ ಬಂದ ಯಾವುದೇ ಅದು ಆಮದು ಆದ ವಸ್ತುವಲ್ಲ, ಅದು ವಸ್ತುಸ್ಥಿತಿ ಸ್ವಭಾವ ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ನಮಸ್ಕಾರ.